ನಮಸ್ಕಾರ ಕರ್ನಾಟಕ. ಮಳೆಗಾಲದಲ್ಲಿ ದಯವಿಟ್ಟು ಗಾಡಿನ ಸ್ಲೋ ಆಗಿ ಓಡಿಸಿ ಅಂತ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ. ಮಳೆಗಾಲ ಸ್ಟಾರ್ಟ್ ಆಯ್ತು. ಈ ಒಂದು ವೆಹಿಕಲ್ ಏರ್ಪೋರ್ಟ್ ಹೈವೇ ನಲ್ಲಿ ಆಕ್ಸಿಡೆಂಟ್ ಆಗಿದೆ. ಟೂ ವೀಲರ್ ಆಕ್ಸಿಡೆಂಟ್ ಆಗಿ ಗಾಡಿ ಅವ್ರು ಬಂದು ಈಗ ಗ್ಲಾಸ್ ಮೇಲೆ ಬಿದ್ದು ಕಂಪ್ಲೀಟ್ ವಿಂಡ್ ಶೀಲ್ಡ್ ಕೂಡ ಡ್ಯಾಮೇಜ್ ಆಗಿದೆ. ಫ್ರಂಟ್ ಮೇಜರ್ ಡ್ಯಾಮೇಜ್ ಆಗಿದೆ. ಕಂಪ್ಲೀಟ್ ಬಿಚ್ಕೊಂಡಿದೀವಿ. ಬಾನೆಟ್, ಬಂಪರ್, ಹೆಡ್ ಲೈಟ್ಸ್, ರೈಟ್ ಸೈಡ್ ಫೆಂಡರ್ ಇದೆಲ್ಲ ಕೂಡ ಡ್ಯಾಮೇಜ್ ಆಗಿದೆ. ಇನ್ಶೂರೆನ್ಸ್ ಕ್ಲೈಮ್ ಗೆ ಕೊಟ್ಟಿದೀವಿ. ಸರ್ವೇಯರ್ ಬಂದು ಜಸ್ಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ರೆ ಇನ್ನೂ ಅಪ್ರೂವಲ್ ಬಂದಿಲ್ಲ. ಒಂದ್ ಇನ್ಶೂರೆನ್ಸ್ ಅಪ್ರೂವಲ್ ಬಂದ್ಮೇಲೆ ವರ್ಕ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಹೋಂಡಾ ಮೊಬಿಲಿಯೋ ಇರೋದ್ರಿಂದ ತುಂಬಾ ಡಿಲೇ ಆಗುತ್ತೆ. ಪಾರ್ಟ್ಸ್ ಕೂಡ ಸಪ್ಲೈ ರೇರ್ ಪಾರ್ಟ್ಸ್ ಇವೆಲ್ಲ ಸಿಗೋದು. 10 days ಟೈಮ್ ತಗೊಂಡಿದೀವಿ ಪಾರ್ಟ್ಸ್ ಬರೋದಕ್ಕೆ. 10 days ನೆಕ್ಸ್ಟ್ ಒಂದು 5 days ಗೆ ಟಿಂಕರಿಂಗ್ ವರ್ಕ್ ಎಲ್ಲ ಮುಗಿದ್ಬಿಡುತ್ತೆ. ಒಂದು ಆಪರ್ಚುನಿಟಿ ಕೊಟ್ಟು ಇದು ಕೂಡ ಗಾಡಿ ನಮಗೆ ಟೋವಿಂಗ್ ಅಲ್ಲಿ ಬಂದಿತ್ತು ಅಂತ ಹೇಳ್ತಾ ಇದೀನಿ. ಸಾನ್ವಿ ಆಟೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಅವತ್ತಾದ್ರೂ ಒಂದಿನ ರೆಗ್ಯುಲರ್ ನಿಮ್ಮ ಅಪ್ಡೇಟ್ಸ್ ನೋಡ್ಕೊಂಡು ನಿಮ್ಮ ಒಂದು ಗಾಡಿ ಸರ್ವಿಸ್ ಕೂಡ ಬರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿದ್ರು ಕೂಡ ನಮ್ಮ ಒಂದು ವರ್ಕ್ಗೆ ರೆಫರ್ ಮಾಡ್ಬೋದು ಅಂತ ಹೇಳ್ತೀವಿ. ಒಂದು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.